ಹಾಯ್. ತಣ್ಣೀರು ಸ್ನಾನ ವರ್ಸಸ್ ಬಿಸಿನೀರು ಸ್ನಾನ ಹೆಲ್ತಿಗೆ ಯಾವುದು ಒಳ್ಳೇದು? ಇಂಥದ್ದೇ ಒಂದು ಯೂನಿವರ್ಸಲ್ ರೂಲ್ ಅಂತ ಇಲ್ಲ, ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವಿರುವಂಥ ಸ್ಥಳ, ಸುತ್ತಮುತ್ತ ಇರೋ ಕ್ಲೈಮೇಟು, ನಿಮ್ಮ ವಯಸ್ಸು, ನಿಮಗಿರುವಂಥ ತೊಂದರೆ, ಬಿ ಪಿ ಅಥವಾ ಹಾರ್ಟ್ ಕಂಡೀಷನ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ ಎಕ್ಸೆಟ್ರಾ. ಸೊ ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೈನ್ಸ್ ಬಿಹೈಂಡ್ ಅದ್ರ ಹಿಂದ್ಗಡೆ ಇರುವಂಥ ಸೈನ್ಸ್ ಏನಂತ ಅರ್ಥ ಮಾಡ್ಕೋಬೇಕಂತಂದರೆ, ಬಿಸಿನೀರು ಸ್ನಾನ ಮಾಡಿದಾಗ ನಿಮ್ಮ ಪೆರಿಫೆರಿಲಿ ಇರುವಂಥ ಮಾಂಸಖಂಡಗಳಿಗೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಅಂದರೆ ವೇಸೋ ಡೈಲೇಷನ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಆಪೋಸಿಟ್ಟು ತಣ್ಣೀರು ಸ್ನಾನ ಮಾಡಿದಾಗ ಆಗುತ್ತೆ. ಇನ್ ಜನರಲ್ ಬೆಳಗ್ಗೆ ಹೊತ್ತು ಎದ್ದಾಗ ತುಂಬ ಸುಸ್ತಾಗುತ್ತೆ, ಟಯರ್ಡ್ ಇರುತ್ತೆ, ಫೆಟಿಗ್ನೆಸ್ ಇರುತ್ತೆ ಅಂತಂದರೆ ಇಟ್ಸ್ ಆಲ್ವೇಸ್ ಕೋಲ್ಡ್ ವಾಟರ್ ಶವರ್. ತುಂಬ ಮಾಂಸಖಂಡಗಳ ಸ್ಟಿಫ್ನೆಸ್ ಇರುತ್ತೆ, ಮೈಕೈ ನೋವು ಇರುತ್ತೆ ಅಂಥವರಿಗೆ ಖಂಡಿತ ಬಿಸಿನೀರು. ಸ್ಟ್ರೆಸ್ ಅಥವಾ ಆ್ಯಂಗ್ಸೈಟಿಯಿಂದ ಬಳಲ್ತಿರೋರಿಗೆ ಬಿಸಿನೀರು ಸ್ನಾನ. ಅದೇ ಥರ ಪೋಸ್ಟ್ ವರ್ಕೌಟ್ ಕಾಂಟ್ರಾಸ್ಟ್ ಬಾತಿಂಗ್ ಅಂತ ಹೇಳ್ತೇವೆ, ಅಂದರೆ ತಣ್ಣೀರು ಬಿಸಿನೀರು ತಣ್ಣೀರು, ದಟ್ಸ್ ಎ ಬೆಟರ್ ಒನ್. ಹಾಗೆ ನಿದ್ದೆ ಸಮಸ್ಯೆ ಇರೋರಿಗೆ ಈವ್ನಿಂಗ್ ಟೈಮಲ್ಲಿ ಬಿಸಿನೀರು ಸ್ನಾನ ಖಂಡಿತ ಒಳ್ಳೆಯದು. ನರ್ವಸ್ ಸಿಸ್ಟಮಿಗೆ ಬಂದಾಗ ಬಿಸಿನೀರು ಸ್ನಾನ ಮಾಡಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಕಾಮ್ನೆಸ್ಸು, ರಿಲ್ಯಾಕ್ಸೇಷನ್ ಬೇಕು ಅಂತ ಆದವರಿಗೆ ಬಿಸಿನೀರು ಸ್ನಾನ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನೆಕ್ಸ್ಟ್ ಏನಾದರೂ ಆ್ಯಕ್ಟಿವಿಟಿ ಕಮ್ಮಿಂಗ್ ಅಪ್ ಇದೆ, ಎನರ್ಜೆಟಿಕ್ ಆಗಿರಬೇಕು ಅಂತ ಅನಿಸಿದರೆ, ಸೊ ಆಬ್ವಿಯಸ್ಲಿ ತಣ್ಣೀರು ಸ್ನಾನ.